ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ. ನಿನ್ನೆ ಸಂಜೆ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ನೋಡಲು ಹೋಗಿದ್ವಿ. ಬೈ ಮಿಸ್ಟೇಕ್ಲಿ ಅಭಿನಯ್ ಚಕ್ರವರ್ತಿ ಅಂತ ಬಾಯಿತ ಬಂದಿದ್ದಕ್ಕೆ ಯಾರು ಕಮೆಂಟ್ ಅಲ್ಲಿ ಬಯಕ್ ಹೋಗ್ಬೇಡಿ. ಯಾಕಂದ್ರೆ ಸಿನಿಮಾದಲ್ಲೇ ಕೂಡ ಇದೇ ತರ ಟೈಟಲ್ ನ ರಾಂಗ್ ಆಗಿ ಹಾಕಿದ್ದಾರೆ. ಅದಕ್ಕೆ ಇಡೀ ಕರ್ನಾಟಕ ಜನತೆನೆ ಬೈಕೊಳ್ತಿದ್ದಾರೆ. ಅಷ್ಟು ದೊಡ್ಡ ಸ್ಟಾರ್, ಅಷ್ಟು ದೊಡ್ಡ ಒಂದು ಸಿನಿಮಾಗೆ ಈ ತರ ಒಂದು ಮಿಸ್ಟೇಕ್ ಮಾಡ್ಬೋದಾ ಅಂತ. ಓಕೆ, ಎನಿವೇ ಮೂವಿ ರಿವ್ಯೂ ಕಡೆ ಬರೋಣ. ರಿವ್ಯೂ ಅಂತ ಬಂದ್ರೆ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿನಯಕ್ಕೆ, ಅವರ ಆಕ್ಟಿಂಗ್ ಗೆ ಅವರೇ ಸಾಟಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರೊಂದು ಲೇಜೆಂಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡೋದು ದೂಸರ ಮಾತೇ ಬೇಡ. ಸೊ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ನಾನು ಮೊದಲೇ ಟ್ರೈಲರ್ ರಿವ್ಯೂ ಅಲ್ಲಿ ಹೇಳ್ದಂಗೆ ಈ ಸಿನಿಮಾ ನಡೆಯೋದು ಒಂದ್ ನೈಟ್ ಅಲ್ಲಿ. ಅಂದ್ರೆ ಸಂಜೆ ಸುಮಾರು 7:30-8 ಗಂಟೆಗೆ ಸ್ಟಾರ್ಟ್ ಆದ್ರೆ ಫಿಲಮ್. ಸೊ ಬೆಳಗ್ಗೆ 7:30 ಅಷ್ಟಿಗೆ ಸೂರ್ಯೋದಯ ಆಗಷ್ಟರಲ್ಲಿ ಎಲ್ಲ ಮುಗ್ದೋಗುತ್ತೆ. ಅದು ಯಾವ ವಿಷಯಕ್ಕೆ ಒಂದ್ ನೈಟ್ ಅಲ್ಲಿ ನಡೀತಾವೆ, ಏನ್ ಘಟನೆಗಳು ನಡೀತಾವೆ ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಬಟ್ ಒನ್ ನೈಟ್ ಅಲ್ಲಿ ಏನಿದೆ, ಸಿಕ್ಕಾಪಡೆ ಕಿಕ್ಕು, ಸಸ್ಪೆನ್ಸ್, ಥ್ರಿಲ್ಲರ್, ಮೇನ್ ಹೈಲಿ ಪಾಯಿಂಟ್ ಬಂದು ಫೈಟ್ ಸೀನ್ಸ್. ಈ ಸಿನಿಮಾದ ಒಂದು 60-70% ಬರೀ ಆಕ್ಷನ್ ಸೀನ್ಸ್ ಅಂತ ಹೇಳ್ಬೋದು. ಆಕ್ಷನ್ ಸೀನ್ ಬೇಕು ಕೂಡ, ಯಾಕಂದ್ರೆ ಕಿಚ್ಚ ಸುದೀಪ್ ಅವರಿಗೆ ಆಕ್ಷನ್ ಇಲ್ಲ ಅಂದ್ರೆ ಅದು ಸೂಟ್ ಆಗೋದಿಲ್ಲ. ಬಟ್ ಬೇಜಾರಾಗೋ ಸಂಗತಿ ಏನಪ್ಪಾ ಅಂದ್ರೆ, ಕಿಚ್ಚ ಸುದೀಪ್ ಅವರು ಇಡೀ ಸಿನಿಮಾದಲ್ಲಿ ಒಂದೇ ಡ್ರೆಸ್, ಒಂದೇ ಪ್ಯಾಂಟು, ಒಂದೇ ಕಾಸ್ಟ್ಯೂಮ್ ಅಲ್ಲಿ ಇರೋದನ್ನ ಸ್ವಲ್ಪ ನಾವು ನೋಡಕ್ ಬೇಸರ ಐತೆ. ಯಾಕಂದ್ರೆ ನಮ್ಮ ಕರ್ನಾಟಕದ, ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಸ್ಟೈಲಿಶ್ ಹಂಕ್ ಅಂತಾನೆ ಅನ್ಕೊಂಡಿರೋ ಕಿಚ್ಚ ಸುದೀಪ್ ಅವರ ನಾವು ಯಾವ್ಯಾವ ತರ ನೋಡ್ಬೇಕಂತ ಸಿಕ್ಕಾಪಡೆ ಕುತೂಹಲ ಮತ್ತು ತುಂಬಾ ಆಸೆಯಿಂದ ಕೂತಿರ್ತೀವಿ. ಅಂತದ್ರಲ್ಲಿ ಒಂದೇ ಕಾಸ್ಟ್ಯೂಮ್ ಅಲ್ಲಿ ಇಡೀ ಸಿನಿಮಾನ ಮುಗಿಸ್ತಾರೆ ಅಂದ್ರೆ ನಮಗೆಲ್ಲ ಒಂದ್ ಸ್ವಲ್ಪ ಮೈನಸ್ ಪಾಯಿಂಟ್ ಅನ್ಸುತ್ತೆ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರ ನಾವು ಈ ಹಿಂದೆ ನೋಡಿದಂಗೆ ಮಾಣಿಕ್ಯದಲ್ಲಿ 2 ಸ್ಟೈಲು, ಆಮೇಲೆ ರನ್ನ ಸಿನಿಮಾದಲ್ಲಿ, ಕೋಟಿಗೊಬ್ಬ 3, ಕೋಟಿಗೊಬ್ಬ 2, ಎಷ್ಟೆಂತದ ಸಿನಿಮಾದಲ್ಲಿ ಅವ್ರ ಸ್ಟೈಲ್ಗೆ, ಅವ್ರ ಲುಕ್ಗೆ, ಅವರ ಡ್ರೆಸ್ ಸೆನ್ಸ್ಗೆ ಫಿದಾ ಆಗದಿರೋರು ಯಾರು ಇಲ್ವೇ ಇಲ್ಲ. ಸೊ ಆ ವಿಷಯಕ್ಕೆ ಒಂದ್ ಸ್ವಲ್ಪ ಬೇಜಾರಾಯ್ತು. ಇಡೀ ಸಿನಿಮಾದಲ್ಲಿ ಇವ್ರು ಒಂದೇ ಕಾಸ್ಟ್ಯೂಮ್ ನೋಡ್ಬೇಕಾಗುತ್ತಲ್ಲಪ್ಪ ಅಂತ. ಸೊ ಆಮೇಲೆ ಒಂದ್ ನೈಟ್ ಅಲ್ಲಿ ಏನ್ ನಡೀತು ಅನ್ನೋದು ತುಂಬಾ ಮುಖ್ಯ. ಒಬ್ಬ ಪೊಲೀಸ್ ಆಫೀಸರ್ ಹೇಗೆ ಅವ್ನ ಕಾರ್ಯನ, ಅವ್ನ ಜವಾಬ್ದಾರಿಯನ್ನು ತಗೊಂಡು ಹೇಗೆ ನಿರ್ವಹಿಸ್ತಾನೆ ಅನ್ನೋದು ಈ ಸಿನಿಮಾದೊಂದು ಪ್ಲಸ್ ಪಾಯಿಂಟ್. ಈ ಹಿಂದೆ ನಾವು ವೀರ ಮದಕರಿ ಅಥವಾ ಯಾವ್ದೋ ಸಿನಿಮಾ ಕೆಂಪೇಗೌಡ ಸಿನಿಮಾ ನೋಡಿದಾಗ ನಮ್ಗೆ ಪೊಲೀಸ್ ಖದರ್ ಅಂತ ಗೊತ್ತಾಗಿತ್ತು. ಬಟ್ ಈ ಸಿನಿಮಾದಲ್ಲಿ ಪೊಲೀಸ್ ಖದರ್ ನೆಕ್ಸ್ಟ್ ಲೆವೆಲ್ ಇದೆ. ಒಬ್ಬ ಪೊಲೀಸ್ ಆಫೀಸರ್ಗೆ MLA, MP, ಮಿನಿಸ್ಟರ್ ಯಾರೇ ಆಗಿರ್ಲಿ, ತಪ್ಪಾಗಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರಿಗೆ ಆಕ್ಷನ್ ತಗೊಳ್ಬೇಕನ್ನೋ ಹಕ್ಕು ಇರೋದಾದ್ರೆ ಅದು ಪೊಲೀಸ್ ಅವ್ರಿಗೆ ಒಬ್ಬರಿಗೆ. ಸೊ ಈ ಸಿನಿಮಾ ನೋಡಿದ್ಮೇಲೆ ಪೊಲೀಸರ್ ಗತ್ ಏನಂತ ಗೊತ್ತಾಗುತ್ತೆ. ಈ ಸಿನಿಮಾ ನೋಡಿದ್ಮೇಲೆ ಸ್ವಲ್ಪ ಏನೋ ನನಗೊಂದು ಹಳೆ ತಮಿಳ್ ಫಿಲಂ ಖೈದಿ ಫಿಲಂ ನೆನಪಾಯ್ತು. ಸೊ ಆ ಸಿನಿಮಾದಲ್ಲಿ ಕೂಡ ಹೀಗೆ ಅದೇ ಸಿನಿಮಾ ಒಂದ್ ನೈಟ್ ಅಲ್ಲೇ ಕ್ಯಾರಿ ಆಗುತ್ತೆ. ಅದು ಸ್ವಲ್ಪ ಬೇರೆ ಜನರು, ಡ್ರಗ್ಸ್ ಸಂಬಂಧಪಟ್ಟಿದ್ದು. ಈ ಸಿನಿಮಾ ಬಂದು ಕಂಪ್ಲೀಟ್ಲಿ ರಾಜಕಾರಣಿಗಳಿಗೆ ಸಂಬಂಧಪಟ್ಟಿದ್ದು ಅನ್ನೋ ತರ ಈ ಸಿನಿಮಾದಲ್ಲಿದೆ. ಯಾಕಂದ್ರೆ ಅವರಿಂದಾನೇ ಕತೆ ಸ್ಟಾರ್ಟ್ ಆಗೋದು, ಅವರಿಂದಾನೇ ಎಂಡ್ ಆಗೋದು. ಸೊ ಅವ್ರನ್ನ ಎದುರು ಹಾಕೊಂಡು ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ಯಾವ ರೇಂಜ್ಗೆ ಮೆರೀತಾರೆ ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೇಕು. ಆಕ್ಷನ್ ಅಂತೂ ಹೇಳಕ್ ಆಗಲ್ಲ, ಸಿಕ್ಕಾಪಟ್ಟೆ ಇದೆ. ಅದು ಅದರಲ್ಲೂ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಫೈಟ್ ಬರುತ್ತೆ ಸ್ಟೇಷನ್ ಅಲ್ಲಿ. ಸೊ ಆ ಸೀನ್ ಅಲ್ಲಂತೂ ಕಿಚ್ಚ ಸುದೀಪ್ ಅವರು ಒಂದು ಫೈಟ್ ಎಗ್ರಿ ಒಂದು ಇಡ್ತಾರೆ. ಸೊ ಆ ಸೀನ್ ನೋಡಿದ್ರೆ ಒಳ್ಳೆ ಹಾಲಿವುಡ್ ಫಿಲಮ್ ಅಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ನೋಡ್ದಂಗಾಯ್ತು. ಫೈಟ್ ಸೀನ್ಗಳ ಬಗ್ಗೆ ಮಾತಾಡೋ ಪ್ರಶ್ನೆನೇ ಇಲ್ಲ. ನೆಕ್ಸ್ಟ್ ಲೆವೆಲ್ ಕೊರಿಯೋಗ್ರಫಿ ಮಾಡಿದಾರೆ ಎಲ್ಲ ಫೈಟ್ ಸ್ಟಂಟ್ಗಳೆಲ್ಲ. ಸೊ ಆದ್ರೆ ಇವ್ರು ಈ ಸಿನಿಮಾ ನೋಡಿದ್ಮೇಲೆ ನನಗೇನ್ ಅನಿಸುತ್ತಾರೆ, ಸೊ ಇವಾಗ ಬರೋ ನೆಕ್ಸ್ಟ್ ಸಿನಿಮಾ ಹಾಲಿವುಡ್ ರೇಂಜ್ ಇರಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ಈ ಸಿನಿಮಾದಲ್ಲಿ ಆಕ್ಷನ್ ನೋಡ್ಬಿಟ್ಟು ಫಿದಾಗಿದ್ದೀನಿ ನಾನಂತೂ. ಸ್ಟಾರ್ಟಿಂಗ್ ಫೈಟ್, ಲಾಸ್ಟ್ ಅಲ್ಲಿ ದೇವಿ ಎದುರುಗಡೆ ಕಾಳಿ ಜಾತ್ರೆಯಲ್ಲಿ ಅಲ್ಲೊಂದು ಫೈಟ್ ಇದೆ, ಅದನ್ನು ಫೈಟ್ ಮಾತ್ರ ಸಖತ್ತಾಗಿದೆ. ಅದು ಆಲ್ರೆಡಿ ಟೀಸರ್ ಅಲ್ಲಿ, ಟ್ರೈಲರ್ ಅಲ್ಲಿ ನೋಡಿ ನೀವೆಲ್ಲ ಲೈಕ್ ಮಾಡಿರ್ತೀರ. ಆಮೇಲೆ ಮ್ಯೂಸಿಕ್ ಒಂದು ಮೋಸ್ಟ್ ಅಜನೀಶ್ ಲೋಕನಾಥ್ ಅವರು ಈಗೀಗ ತುಂಬಾ ಟಾಪ್. ನೀವು ಹಿಂದೆ UI ಸಿನಿಮಾದಲ್ಲಿ ಕೂಡ ಅವರು ಡಿಫ್ರೆಂಟ್ ಆಗಿ ಮ್ಯೂಸಿಕ್ ಕೊಟ್ಟಿದ್ರು. ಈ ಮ್ಯಾಕ್ಸ್ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಮ್ಯೂಸಿಕ್ ಮಾತ್ರ. BGM ಥಿಯೇಟರ್ ಒಂದು ಒಳ್ಳೆ ಮಜಾ ಕೊಡುತ್ತೆ. ಈ ಸಿನಿಮಾ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ತಮಿಳ್ ಕಡೆಯಿಂದ, ತೆಲುಗು ಕಡೆಯಿಂದ ಬೇಜಾನ್ ಜನ ಆರ್ಟಿಸ್ಟ್ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಯಾಕಂದ್ರೆ ಈ ಸಿನಿಮಾ ಪ್ಯಾನ್ ಡೇ ಇರೋ ಉದ್ದೇಶಕ್ಕಾಗಿ ಎಲ್ಲರನ್ನು ಈ ಸಿನಿಮಾದಲ್ಲಿ ಒಟ್ಟುಗೂಡಿಸಿರೋದು. ಈ ಹಿಂದೆ ಬಂದಾಗ ಪುಷ್ಪ 2 ನಲ್ಲಿ ಏನು ಸುನಿಲ್ ಅವ್ರು ಇದ್ರಲ್ಲ, ಹೆಸರೇನೈತೆ ಇದರಲ್ಲಿ ಜ್ಞಾಪಕ ಬರ್ತಿಲ್ಲ, ಸೀನಾ ರೆಡ್ಡಿ, ಹೀಗೆ ಏನಾಯ್ತು ಯಾರಿಗೆ ಗೊತ್ತಿರೋ ಕಮೆಂಟ್ ಮಾಡಿ ತಿಳ್ಕೊತೇನೆ. ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಕಿಚ್ಚ ಸುದೀಪ್ ಅವರು, ಅವರೇ ಇಡೀ ಸಿನಿಮಾನ ಅವ್ರು ಭುಜದ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಹಾಗೂ ಒಂದೊಂದು ಸೀನ್ ಕೂಡ ತುಂಬಾ ಕ್ಯೂರಿಯಾಸಿಟಿ ಆಗಿದೆ, ತುಂಬಾ ಸಸ್ಪೆನ್ಸ್ ಆಗಿದೆ. ಮುಂದೆ ಏನಾಗುತ್ತೆ ಅಂತ. ಯಾಕಂದ್ರೆ ಒಂದ್ ನೈಟ್ ನಡೆಯುವಂತ ಸ್ಟೋರಿ ಅಂದ್ರೆ ನಮ್ಗೆ ತಲೆಯಲ್ಲಿ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರು ಕೂಡ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸ್ಕ್ರೀನ್ ಪ್ಲೇ, ಸ್ಟೋರಿ ಮತ್ತು ಸಖತ್ತ ಕತೆ ಮಾಡ್ಕೊಂಡಿದ್ದಾರೆ. ಅದು ಇವ್ರ ಮೊದಲ ಸಿನಿಮಾ ಅಂತ ನಂಗೆ ಗೊತ್ತಿಲ್ಲ. ಸೊ ಆದ್ರೂ ಕೂಡ ಸಖತ್ತ. ಯಾಕಂದ್ರೆ ಅವ್ರು ತಮಿಳ್ ಡೈರೆಕ್ಟರ್ ಅಂತ ಯಾರೋ ಅಂತಿದ್ರು, ಆಮೇಲೆ ಪ್ರೊಡ್ಯೂಸರ್, ಆಮೇಲೆ ಡೈರೆಕ್ಟರ್ ಎಲ್ಲ ತಮಿಳ್ ಡೈರೆಕ್ಟರ್ ಅವರು. ಆಮೇಲೆ ಪ್ರೊಡ್ಯೂಸರ್ ಆಗಿ ಅಂದ್ರೆ ಸೆಕೆಂಡ್ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾಕ್ಕೆ ಕಿಚ್ಚ ಸುದೀಪ್ ಅವರೇ ಬಂಡವಾಳನ ಹೂಡಿದ್ದಾರೆ. ಸೊ ಹಾಗಾಗ್ಬಿಟ್ಟು ಈ ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಒನ್ ನೈಟ್ ರನ್ ಐತೆ ಸ್ಟೋರಿ. ಆಮೇಲೆ ಇನ್ನೊಂದು ಬೇಜಾರು, ಸೊ ಕೆಲವಷ್ಟು ಜನ ಆಡಿಯನ್ಸ್ ಗಳಿಗೆ ಈ ಸಿನಿಮಾ ಸ್ವಲ್ಪ ಅನ್ಲೈಕ್ ಆಗ್ಬೋದು. ಯಾಕಂದ್ರೆ ಅವರು ಈ ಹಿಂದೆ ಕಿಚ್ಚ ಸುದೀಪ್ ಅವರ ಕೋಟಿಗೊಬ್ಬ 2, ಮಾಣಿಕ್ಯ ಈ ತರ ಜಾನರ್ ನೋಡಿದವರು ಈ ತರ ಸಿನಿಮಾನ ಲಾಸ್ಟ್ ಟೈಮ್ ವಿಕ್ರಮ್ ತನಗೂ ಕೂಡ ಅದೇ ಮೈನಸ್ ಪಾಯಿಂಟ್ ಆಯ್ತು. ಸೊ ಈ ಸಿನಿಮಾಗೂ ಎಲ್ಲೋ ಒಂದು ಆಗ್ಬೋದಾ ಅನ್ನೋ ಒಂದು ಚಿಕ್ಕ ಡೌಟ್.
ಈ ಸಿನಿಮಾ 100% ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಮಾತ್ರ ಮ್ಯಾಕ್ಸ್ ಅಲ್ಲ, ಮ್ಯಾಕ್ಸ್. ಸೊ ನಾರ್ಮಲ್ ಆಡಿಯನ್ಸ್ಗಳಿಗೆ ಇದೆ ಸಿನಿಮಾ ಇದು ಬರೀ ಮ್ಯಾಕ್ಸ್. ಸೊ ಮ್ಯಾಕ್ಸ್ ಅನ್ನ ಯಾರು ಮಿಸ್ ಮಾಡಲ್ಲ. ಸೊ ನಾವು ನಿನ್ನೆ ಮಾರ್ನಿಂಗ್ ಇಂದ ಟ್ರೈ ಮಾಡಿದ್ವಿ ಟಿಕೆಟ್ ಅಂತ. ನಮ್ಗೆ ಕೊನೆಗೂ ನೈಟ್ ಶೋ ಸಿಕ್ತು. ಸೊ ಆದ್ರೂ ಕೂಡ ನೈಟ್ ಶೋ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಸೊ ನನಗೆ ಅನಿಸಿರೋದನ್ನ ನಾ ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ. ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ, ಸೊ ಯಾರ್ಯಾರು ಸಿನಿಮಾ ನೋಡಿಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋ ನೋಡ್ತಿರೋರಿಗೆ ಶೇರ್ ಮಾಡಕ್ ಆಗಿಲ್ಲ ಅಂದ್ರೆ ನಿಮ್ಮ ಸ್ಟೋರಿ ಇಲ್ಲಾದ್ರೂ ಹಾಕೊಳ್ಳಿ ಅಂತ ಒಂದು ನಾ ಈ ವಿಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು.